ಮಹಾರಾಷ್ಟ್ರದಾಗ ಶ್ರೀಖಂಡ್ ಅಂದ್ರ ಸಣ್ಣೋರಿಂದ ಹಿಡಿದು ದೊಡ್ಡೋರ್ ಮಟನು ಬಾಳ ಇಷ್ಟಪಟ್ಟು ತಿಂತಾರ. ಇವತ್ ನಾ ನಿಮಗ ಆ ರೆಸಿಪಿನ ಇಲ್ಲೇ ಶೇರ್ ಮಾಡಾಕತ್ತೀನಿ. ಇದೊಂಥರ ನೋ ಫೈರ್ ರೆಸಿಪಿ. ಇದನ್ ಮಾಡಾಕ ಬಾಳ ಏನ್ ಐಟಮ್ ಬೇಕಾಗಿಲ್ಲ. ಜಸ್ಟ್ ಅರ್ಧ ಲೀಟರ್ ಮೊಸರನ್ನ ನಾನು ಈ ತರ ಒಂದ ಕಾಟನ್ ಬಟ್ಟೆ ಒಳಗ ಹಾಕೊಂಡ ಇದ್ರೊಳಗೆ ನೀರೆಲ್ಲಾ ಬಸಿಬೇಕು ಅಂತಂದು ನಾನು ಈ ತರ ಮೇಲೆ ಒಂದ್ ವಜ್ಜ ಇಟ್ಟ ಇದನ್ನ ಓವರ್ ನೈಟ್ ಇಟ್ಟೇನ್ರಿ. ನೀವು ಅಟ್ ಲೀಸ್ಟ್ 4 to 6 hours ಇಟ್ರು ನಡಿತೈತಿ. ನೋಡ್ರಿ ಇಲ್ಲೇ ನಾನು ಇದನ್ನ ಓವರ್ ನೈಟ್ ಇಟ್ಕೊಂಡ ಇದರಿಂದ ನೀರೆಲ್ಲಾ ಬಸದ್ ಮ್ಯಾಗ ಇದೊಂಥರ ಹಂಕರ್ಡ್ ಆಗ್ತೈತ್ರಿ. ಇದು ಅಂದ್ರ ಒಂಥರ ಗಟ್ಟಿ ಮೊಸರು ನೀರೆಲ್ಲಾ ಹೋಗಿ ನೋಡ್ರಿಲೆ ನೀವು ನೋಡ್ಬೋದು. ಈ ತರ ಮೊಸರಿಂದನ ನಾವು ಶ್ರೀಖಂಡ್ ಮಾಡ್ಕೋಬೇಕು. ನಾನಿಲ್ಲೇ 2 ಟೇಬಲ್ ಸ್ಪೂನ್ ಹಾಲಿಗೆ ಒಂದ್ ಸ್ವಲ್ಪ ಕೇಸರಿ ಹಾಕೊಂಡು ಇದನ್ನ ಸೋಕ್ ಮಾಡಕ್ ಇಡಾಕತ್ತೇನ್ರಿ. ಇನ್ನೊಂದ್ ಕಡೆ ಮಿಕ್ಸರ್ ಜಾರಿಗೆ 1 ಕಪ್ ಸಕ್ರಿ ಹಾಕೊಂಡು ಒಂದ್ ಸ್ವಲ್ಪ ಯಾಲಕ್ಕಿ ಹಾಕೊಂಡು ಅದನ್ನ ಈ ತರ ಫೈನ್ ಪೌಡರ್ ಆಗಿ ಮಾಡ್ಕೊಳಕತ್ತೇನಿ. ಈಗ ಈ ಗಟ್ಟಿ ಮೊಸರನ್ನ ನಾವು ಈ ತರ ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ನಡಕ್ ನಾವು ಮಿಕ್ಸರ್ ಮಾಡಿ ಇಟ್ಕೊಂಡಂತ ಸಕ್ರಿ ಪುಡಿನ ಆಡ್ ಮಾಡ್ಕೊಂತ ಹೋಗ್ಬೇಕು. ಹಂಗ ಈ ತರ ಮಿಕ್ಸ್ ಮಾಡ್ಕೊಂತಾನ ನಾವು ಹಾಲೊಳಗ ನೆನೆಸಿಟ್ಕೊಂಡಂತ ಕೇಸರಿ ಹಾಲನ್ನು ನೋಡ್ಕೊಂತಾನ ಹಾಕೋಬೇಕು. ಎಟ್ ಎ ಟೈಮ್ ಎಲ್ಲಾನು ಹಾಕೋನಕ್ ಹೋಗ್ಬೇಡ್ರಿ. ಈ ತರ ಮಿಕ್ಸ್ ಮಾಡ್ಕೊಂತಾನ ನಡಕ ಸಕ್ರಿ ಪುಡಿ ಹಂಗ ಈ ಹಾಲನ್ನ ಹಾಕೊಂತ ಹೋಗ್ರಿ. ಅದ್ ಎಷ್ಟು ಹಿಡಿಸತಿ ಅಷ್ಟ ಬಾಳ ತಿಳು ಆಗ್ಬಾರ್ದ್ರಿ ಇದು. ಈಗ ಈ ತರ ಎಲ್ಲಾ ಹಾಕೊಂಡು ಚಂದಾಗ ಮಿಕ್ಸ್ ಮಾಡಿ ಆದ್ಮ್ಯಾಗ ನಾನು ಇದನ್ನ ಒಂದ್ ಬೌಲಿಗೆ ತೆಗೆದಿಟ್ಟೆ ಇದನ್ನ ಒಂದ್ ಸ್ವಲ್ಪ ಫ್ರಿಜ್ ನಾಗ ಎತ್ತಿಡಾಕತ್ತೇನಿ. ಈ ಶ್ರೀಖಂಡ್ ಒಳಗ ಬಾಳ ಫ್ಲೇವರ್ಸ್ ಬರ್ತಾವ್ರಿ. ಮ್ಯಾಂಗೋ ಫ್ಲೇವರ್, ಯಾಲಕ್ಕಿ ಫ್ಲೇವರ್. ಇದನ್ನ 4 to 5 hours ಫ್ರಿಜ್ ನಾಗ ಇಟ್ಮ್ಯಾಗ ನೋಡ್ರಿ ಶ್ರೀಖಂಡ ನಮ್ದ ರೆಡಿ ಆತ. ಅಗ್ದಿ ಕ್ವಿಕ್ ಕೈಂಡ್ ಮನ್ಯಾಗ ಸಿಗುವಂತ ವಸ್ತುಯಿಂದ ಇದೊಂಥರ ಡೆಸರ್ಟ್ ಅಂದ್ರೂ ತಪ್ಪಾಗಂಗಿಲ್ರಿ. ಯಾಕಂದ್ರ ಮಹಾರಾಷ್ಟ್ರದೊಳಗ ಸಣ್ಣ ಪುಟ್ಟ ಫಂಕ್ಷನ್ ಇದ್ರ ಈ ಶ್ರೀಖಂಡನ್ನ ಪೂರಿ ಅಥವಾ ಚಪಾತಿ ಜೊತೆ ಆಸ್ ಅ ಸ್ವೀಟ್ ಆಗಿ ತಿಂತಾರ. ಆಮೇಲೆ ಮಕ್ಕಳ ಟಿಫಿನಿಗೆ ಈ ಸಾಸ್ ಜಾಮ್ ಹಚ್ ಕೊಡೋಕ್ಕಿಂತ ಈ ತರ ಮನ್ಯಾಗನ್ನ ನೀವು ಹೆಲ್ದಿ ವರ್ಜಿನ್ ಒಳಗ ಶ್ರೀಖಂಡ್ ಮಾಡಿ ಅವ್ರ ಟಿಫಿನಿಗ ನೀವು ಕೊಡ್ಬೋದು. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡ್ರಿ. ನಿಮ್ ಮಕ್ಕಳಿಗೆ ಈ ರೆಸಿಪಿ ಇಷ್ಟ ಆಯ್ತೋ ಇಲ್ಲ ಅಂತ ನಂಗೆ ಕಮೆಂಟ್ ಮಾಡಿ